ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಸ್ತ್ರೀ ಬಂಜೆತನಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ತ್ರೀಯರಲ್ಲಿ ಬಂಜೆತನವು ಶಾರೀರಿಕ, ಜೈವಿಕ, ಹಾರ್ಮೋನುಗಳು, ಆನುವಂಶಿಕ ಮತ್ತು ಜೀವನ ಶೈಲಿಯಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಅಸ್ವಸ್ಥತೆಯನ್ನು ನಿಖರವಾಗಿ ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಆಧಾರವಾಗಿರುವ ಕಾರಣಗಳನ್ನು ಗುರುತಿಸಲು ಮತ್ತು ಪತ್ತೆಹಚ್ಚಲು ಇದು ಸವಾಲಾಗಿರಬಹುದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಗಮನಾರ್ಹ ಮತ್ತು ಸಾಮಾನ್ಯ ಕಾರಣಗಳ ಬಗ್ಗೆ ತಿಳಿತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ರಚನಾತ್ಮಕ ವೈಪರೀತ್ಯಗಳು. ಅದರಲ್ಲಿ ಸಾಮಾನ್ಯವಾಗಿ ಗರ್ಭಾಶಯದ ಫೈಬ್ರಾಯ್ಡ್ಸ್ಗಳಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಸಮಸ್ಯೆ ಐತೆ. ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಾದರೆ ಅದನ್ನು ಹೋಗಿ ಚೆಕ್ ಮಾಡ್ಕೋಬೋದು. ಶ್ರೋಣಿಯ ಉರಿಯೂತದ ಕಾಯಿಲೆ, ಅದನ್ನು PID ಅಂತ ಕೂಡ ಹೇಳ್ತೀವಿ. ಇದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೇನೆ. PID ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳಿ. ನೆಕ್ಸ್ಟ್ ಒನ್, ಜನ್ಮಜಾತ ಏನಾದರೂ ಅಂದರೆ ಬೈ ಬರ್ತ್ ನಿಮ್ಮ ಯೂಟ್ರಸ್ಸಿನ ರಚನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಈ ರೀತಿಯ ಸಮಸ್ಯೆ ನಿಮಗೆ ಬಂಜೆತನ ಅಂತಹ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಒನ್, ಅಂಡೋತ್ಪತ್ತಿ ಅಸ್ವಸ್ಥತೆಗಳು. ಇದು ಮಹಿಳೆಯರ ಫಲವತ್ತತೆ ಮತ್ತು ಗರ್ಭಧಾರಣೆಯ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿರುತ್ತೆ. ಕೆಲವು ಅಂಡೋತ್ಪತ್ತಿ ಅಸ್ವಸ್ಥತೆಗಳು ಅನಿಯಮಿತ ಅವಧಿಗೆ ಕಾರಣವಾಗಿರ್ಬೋದು, ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ನಂತಹ ಸಮಸ್ಯೆಗಳೇನಾದಿದ್ರೆ ಅದನ್ನು PCOS ಅಂತ ಕೂಡ ಕರಿತೀವಿ. ಅಥವಾ ಹಾರ್ಮೋನ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡ್ರೆ, ಈ ರೀತಿಯ ಏನಾದರೂ ಬದಲಾವಣೆ ಆದರೂ ಕೂಡ ನಿಮಗೆ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಕಾರಣ, ನಿಮ್ಮ ಫ್ಯಾಲೋಪಿಯನ್ ಟ್ಯೂಬ್ಗಳಲ್ಲಿ ಏನಾದರೂ ಸಮಸ್ಯೆಗಳು ಕಂಡ್ರೆ ಅದನ್ನು ಗರ್ಭನಾಳ ಅಂತ ಕೂಡ ಕರಿತೀವಿ. ಇವುಗಳಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ನಿಮಗೆ ಬಂಜೆತನ ಎಂಬ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನಿಮ್ಮ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳ ಯಾವುದೋ ಕಾರಣಕ್ಕೆ ಹಾನಿಗೊಳಗಾಗಿರ್ಬೋದು, ಅಥವಾ PID ಅಂತಹ ಸಮಸ್ಯೆಗಳಿಂದ ಯಾವುದೇ ರೀತಿಯ ಬ್ಲಾಕೇಜಸ್ಗಳು ಕೂಡ ಕಂಡುಬರ್ಬೋದು, ಅಥವಾ ಇನ್ಫೆಕ್ಷನಿಂದ ಏನಾದರೂ ಡ್ಯಾಮೇಜ್ ಆದರೆ, ಅಥವಾ ಹಿಂದೆ ನೀವೇನಾದರೂ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಇದರಿಂದ ಏನಾದರೂ ಈ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಕಾರಣಗಳಿಂದ ಈ ಒಂದು ನಿಮ್ಮ ಗರ್ಭನಾಳ ಇರ್ಬೋದು ಅದ್ರ ಮೇಲೆ ಏನಾದರೂ ಎಫೆಕ್ಟ್ ಆದರೆ ಇದರಿಂದ ನಿಮಗೆ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಯಾಕಂತ ಹೇಳಿದರೆ, ಈಗವಾಗ ನಾರ್ಮಲಿಯಾಗಿ ಮೊಟ್ಟೆ ಬಿಡುಗಡೆಯಾಗಿ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಕಾಯ್ತಿರುತ್ತೆ. ಈ ಕಡೆಯಿಂದ ಸ್ಪರ್ಮ್ ಹೋಗಿ ಆ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಿಮ್ಮ ಗರ್ಭನಾಳದಲ್ಲಿ ನಡೆಯುವಂಥದ್ದು. ಆದರೆ ಕೆಲವು ಕಾರಣಗಳಿಂದ ಈ ಒಂದು ಗರ್ಭನಾಳ ಬ್ಲಾಕೇಜ್ ಆಗಿರ್ಬೋದು ಅಥವಾ ಡ್ಯಾಮೇಜ್ ಆದರೆ ನಿಮಗೆ ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯದೇ ಇರ್ಬೋದು, ಅಥವಾ ಇನ್ನು ಕೆಲವರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಅಪಸ್ಥಾನೀಯ ಗರ್ಭಧಾರಣೆ ಎಂಬ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳೋದ್ರಿಂದ ಕೆಲವರಿಗೆ ಇದರಿಂದ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಕಾರಣ ಇರ್ಬೋದು, ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ಫೈಬ್ರಾಯ್ಡ್ಸ್ ಗೆಡ್ಡೆಗಳಿದ್ದರೆ ಅಥವಾ ಪಾಲಿಪ್ಸ್ನಂತಹ ಏನಾದರೂ ಸಮಸ್ಯೆಗಳು ಕಂಡುಬಂದರೂ ಕೂಡ ನಿಮಗೆ ಬಂಜೆತನದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಒನ್, ಏಜ್ ಫ್ಯಾಕ್ಟರ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಮಹಿಳೆಯರಿಗೆ. ಇವಾಗ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಹೋದಂಗೆ ಕೆಲವು ಮಹಿಳೆಯರಿಗೆ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಕಂಡುಬರ್ಬೋದು, ಅಥವಾ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಹೋಗೋದ್ರಿಂದ ಅಂಥವರಲ್ಲಿ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್, ಜೆನೆಟಿಕ್ ಡಿಸಾರ್ಡರಿಂದ ಅಂದರೆ ಆನುವಂಶಿಕವಾಗಿ ಬರುವಂತಹ ಕೆಲವು ಸಮಸ್ಯೆಗಳಿಂದನೂ ಕೂಡ ನಿಮಗೆ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನಾದರೂ ಬಂಜೆತನದ ಸಮಸ್ಯೆಗಳಿದ್ದರೆ ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಕಾರಣ, ಜೀವನ ಶೈಲಿಯ ಅಂಶಗಳು. ಇದು ಫಲವತ್ತತೆಯ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರ್ಬೋದು.
ಅನಾರೋಗ್ಯಕರ ಜೀವನ ಶೈಲಿ ಅಂಶಗಳಾದ ಧೂಮಪಾನ, ಅತಿಯಾದ ಮದ್ಯಪಾನ, ಮಾದಕ ದ್ರವ್ಯಗಳ ಸೇವನೆ, ತಂಬಾಕು ಸೇವನೆ, ಅತಿಯಾದ ದೇಹದ ತೂಕ ಇರ್ಬೋದು ಅಥವಾ ಅಂಡರ್ವೇಟ್ ಇರ್ಬೋದು, ಮತ್ತು ನಿಮ್ಮ ಆಹಾರ ತುಂಬ ಕಳಪೆಯಿಂದ ಕೂಡಿರುವಂಥದ್ದು, ಯಾವುದೇ ರೀತಿಯ ನ್ಯೂಟ್ರಿಷನ್ ಇಲ್ಲದೇ ಇರುವಂಥದ್ದು, ಅತಿಯಾದ ಮಾನಸಿಕ ಒತ್ತಡ ಇರ್ಬೋದು, ನಿರಂತರ ಶ್ರಮದಾಯಕ ವ್ಯಾಯಾಮಗಳು, ಇವೆಲ್ಲ ಅಂಶಗಳು, ಇದ್ರ ಜೊತೆಗೆ ನೀವೇನಾದರೂ ಯಾವಾಗಲೂ ಜಂಕ್ ಫುಡ್ಸ್ ಇಂತಹ ಫುಡ್ಸ್ಗಳನ್ನು ಸೇವನೆ ಮಾಡೋದ್ರಿಂದ ಇವೆಲ್ಲ ನೇರವಾಗಿ ನಿಮ್ಮ ಫಲವತ್ತತೆಯ ಮೇಲೆ ಪರಿಣಾಮ ಬೀರೋದ್ರಿಂದ ನಿಮಗೆ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ STDs ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಲೈಂಗಿಕವಾಗಿ ಹರಡುವಂಥ ಸೋಂಕಿನಿಂದನೂ ಕೂಡ ಬಂಜೆತನದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಕಾರಣ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಇದರಲ್ಲಿ ಏನಾಗುತ್ತೆ, ಇಬ್ಬರು ನಾರ್ಮಲ್ ಆಗಿರ್ತೀರ, ನಾರ್ಮಲಾಗಿ ನೀವು ಟ್ರೈ ಮಾಡ್ತಾ ಇರ್ತೀರ ಮಗುವಿಗೋಸ್ಕರ, ಆದರೆ ಮಕ್ಕಳಾಗೋದಿಲ್ಲ. ಇಂಥ ಪರಿಸ್ಥಿತಿಯನ್ನು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಯಾವ ಕಾರಣಕ್ಕೋಸ್ಕರ ನಿಮಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗತ್ತೆ. ನೆಕ್ಸ್ಟ್ ಇರ್ರೆಗ್ಯುಲರ್ ಪೀರಿಯಡ್ ಅಂದರೆ ಅನಿಯಮಿತ ಮುಟ್ಟಿನ ಸಮಸ್ಯೆ ಇದ್ದವರಲ್ಲೂ ಕೂಡ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಅಂಥವರಲ್ಲಿ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಸೊ ಇದೇ ರೀತಿ ಅನೇಕ ಸಮಸ್ಯೆಗಳಿಂದ ಬಂಜೆತನ ಎಂಬ ಸಮಸ್ಯೆಗೆ ನೀವು ತುತ್ತಾಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಏಜ್ ಬಿಲೋ 35 ಇದೆ ಅಂತ ಹೇಳಿದರೆ, ಅಥವಾ ನೀವಿಬ್ಬರು ನಾರ್ಮಲ್ ಆಗಿದ್ದೀರಾ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ 1 ಇಯರ್ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಒಂದು ವೇಳೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾಯಿದೆ ಅಥವಾ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ನೀವು ಕಾಯುವಂಥ ಅಗತ್ಯವಿಲ್ಲ. ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಕಾರಣಗಳಿಂದ ಈ ಒಂದು ಸಮಸ್ಯೆಯಿಂದ ನೀವು ಬಳಲ್ತಿದ್ದೀರಾ ಅಂತೇಳಿ ಟೆಸ್ಟ್ ಮಾಡಿ ಅವರ ಅಡ್ವೈಸ್ನ ಮೇರೆಗೆ ನೀವು ಮಗುವಿನ ಪ್ಲ್ಯಾನ್ ಮಾಡೋದು ತುಂಬಾ ಅತ್ಯಗತ್ಯ. ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಬೋದು, ಲೈಕ್ ಹಾರ್ಮೋನ್ ಟೆಸ್ಟ್ಗಳನ್ನು ಮಾಡ್ಬೋದು, ಅಥವಾ ನಿಮಗೇನಾದರೂ ಡಯಾಬಿಟಿಸ್ ಇದೆಯಾ, ಅಥವಾ ನಿಮ್ಮ BP ಎಷ್ಟಿದೆ, ಅಥವಾ ಹಿಮೋಗ್ಲೋಬಿನ್ ಎಷ್ಟಿದೆ, ಥೈರಾಯ್ಡ್ನ ಸಮಸ್ಯೆ ಇದೆಯಾ, ಅಥವಾ ಒಂದು ಸ್ಕ್ಯಾನ್ ಕೂಡ ತೆಗಿಬೋದು, ಅಥವಾ ನಿಮ್ಮ ಹಾರ್ಮೋನ್ಸ್ಗಳ ಲೆವೆಲ್ಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಅವರು ಟೆಸ್ಟ್ ಮಾಡಿದಾಗ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡಾಗ ನೀವು ಮಗು ಪಡೆಯೋದ್ರಲ್ಲಿ ಯಶಸ್ವಿ ಆಗ್ಬೋದು. ಸೊ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಒಂದು ವೇಳೆ ಕಂಡು ಬಂದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮುಂದುವರಿಯೋದು ಒಳ್ಳೆಯದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.